ಮುಖ್ಯಮಂತ್ರಿಗಳ ಮೇಲೆ ನಿರಂತರವಾದಂಥ ಆರೋಪ ಮಾಡ್ತಾ ಇದ್ದಂಥ ಸ್ನೇಹಮಯಿ ಕೃಷ್ಣ ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ನೇರವಾಗಿ ಸರ್ಕಾರದ CS ಮೇಲೇ ಲಂಚದ ಆರೋಪವನ್ನು ಹೊರಿಸಿದ್ದಾರೆ. ಇದು ಸಂಗತಿ. ಸರ್ಕಾರದ CSಗೆನೇ ಲಂಚ ನೀಡಲಾಗಿದೆ, ಈ ಮುಖಾಂತರ ಬಡ್ತಿ ಪಡೆಯಲಾಗಿದೆ ಎನ್ನುವಂಥ ನೇರ ಆರೋಪ. ಶಾಲಿನಿ ರಜನೀಶ್ ಅವರು ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಇದಕ್ಕೆ ಸಂಬಂಧಪಟ್ಟಂಗೆ ವೆಹಿಕಲ್ನ ಚಿತ್ರ ಕೂಡ ಬಿಡುಗಡೆ ಮಾಡಿದ್ದಾರೆ, ಕಾರಿನ ಫೋಟೋ. ಸುಮಾರು 1,60,00,000 ರೂಪಾಯಿ ಲಂಚ ಪಡೆದು ನಟೇಶ್ಗೆ ಬಡ್ತಿ ನೀಡಿದ್ದಾರೆ ಅಂತಾರೆ ಸ್ನೇಹಮಯಿ ಕೃಷ್ಣ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಸ್ನೇಹಮಯಿ ಕೃಷ್ಣವ್ರ ಜೊತೆ ಮಾತಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಏನು ಆರೋಪ ಮಾಡ್ತಾರೆ ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ನಟೇಶ್ ಮುಂಬಡ್ತಿ ಪಡೆಯಲಿಕ್ಕೆ ಸರ್ಕಾರಕ್ಕೆ ಲಂಚವನ್ನು ನೀಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಮಾಡಿದ್ರು. ಅದಕ್ಕೆ ಪೂರಕವಾದಂತಹ ಕೆಲ ದಾಖಲೆಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಆರೋಪವನ್ನು ಮಾಡಿದ್ರಿ, ಈಗ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದರೆ ಏನೆಲ್ಲ ದಾಖಲೆಗಳು ಏನಂತ? ಸರ್, ನಾನು ಆರೋಪ ಮಾಡೋ ಸಂದರ್ಭದಲ್ಲಿ ನನಗೆ ಸ್ಪಷ್ಟವಾಗಿ ಹೇಳಿದೆ ಯಾವ ಕಾರಣದಲ್ಲಿ ಹಣ ಬಂದಿದೆ ಅಂತೇಳಿ, ಮತ್ತು ಕೆಲವು ವ್ಯಕ್ತಿಗಳ ವ್ಯವಹಾರ ನಡೀತಿದೆ ಅಂತೇಳಿ. ಈಗ ಯಾವ ಕಾರು ಅಂತೇಳಿ ಅದ್ರ ಕಾರಿನ ಫೋಟೋವನ್ನು ಬಿಡುಗಡೆ ಮಾಡಿದ್ದೀನಿ, ಮತ್ತು ಯಾವ ವ್ಯಕ್ತಿಗಳು ಹಣದ ವಹಿವಾಟು ಮಾಡಿದ್ರು ಅಂತೇಳಿ ಅವ್ರ ಹೆಸರು ಮತ್ತು ಅವ್ರ ದೂರವಾಣಿ ಸಂಖ್ಯೆನೂ ಕೂಡ ಬಿಡುಗಡೆ ಮಾಡಿದ್ದೀನಿ. ಇದನ್ನು ಆಧರಿಸಿ ನಾನು ನಿನ್ನೆ ಜಾರಿ ನಿರ್ದೇಶನ ಮತ್ತು ಆದಾಯ ತೆರಿಗೆ ಇಲಾಖೆಗೆ ದೂರನ್ನ ಕೊಟ್ಟಿದ್ದೀನಿ. ಯಾವ ಕಾರದು, ಯಾವೆಲ್ಲ ವ್ಯಕ್ತಿಗಳು, ಏನು ಸಂಬಂಧ ನಟೇಶ್ಗೂ ಅವ್ರಿಗೂ ಅಂತ? ಸರ್, ಅದು ಕಾರು ಬಾಡಿಗೆ ಕಾರು ಅಂತ ತಿಳಿದು ಬಂದರೆ ಅದು ಯಾರು ಅದು ಬಾಡಿಗೆ ತಗೊಂಡಿದ್ದಾರೆ, ಯಾರು ಪ್ರಯಾಣ ಮಾಡಿದ್ರೆ ಅದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಏನು ಜಶ್ವಂತ್ ಮತ್ತು ನಿಖಿಲ್ ಅಂತಿದ್ದಾರೆ, ಅವರು ನಟೇಶ್ ಅವರ ಬೆನಾಮಿ ವ್ಯವಹಾರದಲ್ಲಿ ಪಾಲ್ದಾರರು. ಅಂದರೆ ಮೈಸೂರಲ್ಲಿ ನಟೇಶ್ ಅವರು ಏನು ಬೆನಾಮಿ ವ್ಯವಹಾರ ಮಾಡ್ತಾರೆ, ಸೊ ಅದರಲ್ಲಿ ಇವರು ಕೂಡ ಭಾಗಿದಾರರು. ಸೊ ಹೀಗಾಗಿ ಈ ಒಂದು ಹಣಕಾಸಿನ ವಹಿವಾಟಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಅಂದರೆ ತಾವು ಬಿಡುಗಡೆ ಮಾಡಿರುವಂತಹ ಏನು ಕಾರಿನ ಛಾಯಾಚಿತ್ರ ಇದೆ, ಅದರಲ್ಲಿ ಎಷ್ಟು ಹಣ ಬಂತು, ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಅಂತ? ಸರ್, ಅದು ಬೆಂಗಳೂರಿಂದ ಬಂದಿದೆ ಅಂತೇಳಿ ಅನುಮಾನ ಇದೆ, ಆದರೆ ಸ್ಪಷ್ಟವಾಗಿ ಇದೇ ಸ್ಥಳದಿಂದ ಬಂದಿದೆ ಗೊತ್ತಿಲ್ಲ. ಆದರೆ ಅದರಲ್ಲಿ ಸುಮಾರು 5 ಬ್ಯಾಗ್ಗಳಲ್ಲಿ 9 ಕೋಟಿಯಿಂದ ಹೆಚ್ಚಿನ ಹಣ ಬಂದಿದೆ ಅಂತ ಮಾಹಿತಿ ಇದೆ. 4 ಬ್ಯಾಗ್ಗಳನ್ನು ಹೆಬ್ಬಾಳಿನಲ್ಲಿ ನಿಖಿಲನವರು ಹೋಗಿ ತಗೊಂಡು ಅವ್ರ ಕಾರಲ್ಲಿ ಇಟ್ಕೊಂಡು ಹೋಗಿರೋ ಅಂತ ಮಾಹಿತಿ ಇದೆ. ಮತ್ತು ಇನ್ನೊಂದು ಬ್ಯಾಗಲ್ಲಿದ್ದಂಥ ಹಣವನ್ನು RTO ಹತ್ರ ಆ ಕಾರಲ್ಲಿ ಬಂದಿದೆ. ಅದಾದ ನಂತರ ಅಲ್ಲಿಂದ RTOಯಿಂದ ಅದು RTO ಹತ್ರ ಜಶ್ವಂತರ ಮನೆಗೆ ಹೋಗಿದೆ. ಆ ಹಣ ಶಾಲಿನಿ ರಜನೀಶ್ ತಲುಪಿದೆ ಅಂತೇಳಿ ಮಾಹಿತಿ ಇದೆ. ಏಕಾಂಗಿ ಹೋರಾಟ ನಡೀತಾ ಇದೆ, ಯಾರೋ ಕೈ ಜೋಡಿಸ್ತಾ ಇಲ್ಲ ಅಂತ? ಸರ್, ನನ್ನ ಜೊತೆ ಕೈ ಜೋಡಿಸ್ತಾ ಇರೋದಕ್ಕಿಂತ ಸಮಾಜ ಎಚ್ಚೆತ್ಕೊಳ್ತಾಯಿಲ್ಲ ಅಂದ್ರೆ ಭಾಳ ನೋವಾಗ್ತಿರೋದು. ಅದು ಇಂಥ ಗಂಭೀರವಾದ ಆರೋಪ ಮಾಡಿದ್ದೀನಿ, ಇಂಥ ಗಂಭೀರವಾದ ಸಾಕ್ಷ್ಯಗಳು ಕೊಟ್ಟಿದ್ದೀನಿ, ಆದರೂ ಕೂಡ ಒಂದು ಜನ ಎಚ್ಚೆತ್ಕೊಂಡು ಪ್ರಶ್ನೆ ಮಾಡೋದಿಲ್ಲ ಅನ್ನೋದು ನಂಗೆ ಭಾಳ ನೋವು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ಈ ರೀತಿ ಅರ್ಥವಿಲ್ಲದ ಆರೋಪಗಳನ್ನು ನೀವು ಮಾಡ್ತಾ ಇದ್ದೀರಿ, ನಿಮ್ಮ ವಿರುದ್ಧ ನಾವು ಕ್ರಮ ಜರುಗಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ CSರಿಂದ. ಪತ್ರವನ್ನು ಕೂಡ ಅವರು ಬರೆದಿದ್ದಾರೆ. ತಾವು ಮಾಡಿರುವಂಥ ಆರೋಪಗಳು ನಿರಾಧಾರ, ಸೂಕ್ತ ದಾಖಲೆಗಳನ್ನು ನೀವು ಒದಗಿಸಬೇಕು, ನಿಯಮಾನುಸಾರ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ. ಇದಕ್ಕೆ ಪತ್ರದ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ರೀತಿ ನೀವು ಆಧಾರ ರಹಿತ ಆರೋಪಗಳನ್ನು ಮಾಡಿದರೆ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಅವರು ರವಾನಿಸಿದ್ದಾರೆ.